ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಮಾಲೀಕರಿಗೆ ತಂಬಾಕು ನಿಯಂತ್ರಣ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಗರಸಭೆಯಿಂದ ಇಂದು ನಡೆಸಲಾಯಿತು. ಈ ವೇಳೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೀಡಿ, ಸಿಗರೇಟು, ತಂಬಾಕು ಉತ್ಪನ್ನಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಅರಿವು ಮೂಡಿಸಿದರು. ಅಂಗಡಿ ಹತ್ರ ಕುಡಿಸ್ಕೊಡ್ದು ಅದನ್ನ ಅರ್ಥ ಆಯ್ತಲ್ಲ, ಮಾಡಿದ್ರೆ ಮಾರಾಟ ಮಾಡ್ಕೊಡ್ದು. ಇಲ್ಲೆಲ್ಲ ಇದೆಲ್ಲ ಕಡ್ಡಿ ಪುಡಿ ನೀವು ಕೊಟ್ಟಿರೋದಕ್ಕೆ ಬಿದ್ದಿರೋದು ಇದು. ಈ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಎಸ್ ಮಹೇಶ್ ಕುಮಾರ್, ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನಾಗಿ ಮಾಡಲು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೇರಿ ಈಗಾಗಲೇ ಅಂಗಡಿ ಮಾಲೀಕರಿಗೂ ಸಾರ್ವಜನಿಕರಿಗೂ ತಂಬಾಕು ಮಾರಾಟ ಮಾಡಬಾರದೆಂದು ಜಾಗೃತಿ ಮೂಡಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಸೇರಿದಂತೆ ತಂಬಾಕು ಸೇವನೆ ಮಾಡಬಾರದೆಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ. ಅಂಗಡಿ ಮಾರಾಟಗಾರರು ವರ್ತನೆ ಮುಂದುವರಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ತಂಬಾಕು ಅರಿವಿನ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಮುಂದಿನ ಜನಾಂಗಕ್ಕಾಗಿ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿದೆ. ತಂಬಾಕಿನಿಂದ 300ಕ್ಕೂ ಹೆಚ್ಚು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಪೌಷ್ಟಿಕಾಂಶಗಳು ತಂಬಾಕಿನಲ್ಲಿ ಇದೆ ಎಂದು ತಿಳಿಸಿದರು. ಇವತ್ತು ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ನಮ್ಮ ಬಸ್ ಸ್ಟ್ಯಾಂಡು ಮತ್ತು ಇದ್ದ ಆವರಣದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನು ನಿರ್ಮಾಣ ಮಾಡೋಕ್ಕೆ ಇವತ್ತು ತಂಬಾಕು ರೈಡನ್ನು ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಆಲ್ರೆಡಿ ಇದಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅಂಗಡಿಗಳಿಗೆ ಏನು ತಂಬಾಕು ಮಾರಾಟ ಏನಿದೆ ಸಿಂಗಲ್ ಮಾರಾಟ ಮಾಡಬಾರ್ದು, ಜೊತೆಗೆ ಪ್ಯಾಕೆಟನ್ನು ಕೊಡಬೇಕು. 18 ವರ್ಷದ ಮಕ್ಕಳುಗಳಿಗೂ ಕೂಡ ಮಾರಾಟ ಮಾಡಬಾರ್ದು. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕುನ ಸೇವನೆ ಮಾಡ್ತಕ್ಕಂಥದ್ರ ಬಗ್ಗೆ ಅದನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು. ಅಕಸ್ಮಾತ್ ಮಾಡ್ತಾಯಿದ್ರೆ ಈಗ ಆಲ್ರೆಡಿ 8 ಪ್ರಕರಣಗಳನ್ನ ನಾವು ಪೆನಾಲ್ಟಿ ಹಾಕಿದ್ದೀವಿ. ಸೊ ಪದೇ ಅವರೇನಾರ ರಿಪೀಟ್ ಮಾಡ್ತಾಯಿದ್ರು ಅಂದ್ರೆ ಅವ್ರ ಮೇಲೆ FIR ದಾಖಲೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ವಹಿಸ್ತಕ್ಕಂಥದ್ದಕ್ಕೆ ಜಾರಿ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ತಂಬಾಕಿಂದ ಸಾಕಷ್ಟು ದುಷ್ಪರಿಣಾಮಗಳಾಗಿ ಓರಲ್ ಕ್ಯಾನ್ಸರ್ ಇರ್ಬೋದು, ಬೇರೆ ಶ್ವಾಸಕೋಶ ತೊಂದರೆಗಳು ಕೂಡ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳಬೇಕು. ಏಕೆಂದರೆ ಮುಂದಿನ ಜನಾಂಗಕ್ಕೋಸ್ಕರ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಅನುಕೂಲವಾಗಿದೆ. ತಂಬಾಕಿಂದ ಸುಮಾರು 300ಕ್ಕೂ ಹೆಚ್ಚು ಅದರಲ್ಲಿ ತಂಬಾಕಿನಲ್ಲಿ ಪೋಷಕಾಂಶದ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ಕಾರಕ ವಸ್ತುಗಳು ಅದರಲ್ಲಿದೆ. ಆ ಕ್ಯಾನ್ಸರ್ ಕಾರಕದಿಂದ ಬಾಯಿ ಕ್ಯಾನ್ಸರ್ ಇರ್ಬೋದು, ಶ್ವಾಸಕೋಶ ಕ್ಯಾನ್ಸರ್, ಇತರೆ ಕ್ಯಾನ್ಸರ್ಗಳು ಬರತಕ್ಕಂಥ ಸಂಭವ ಜಾಸ್ತಿ ಇರೋದ್ರಿಂದ ತಂಬಾಕು ಮುಕ್ತ ಪ್ರದೇಶ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.